ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ ರೇಷ್ಮೆ ಐಸಿರಿ. ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆದ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ಇದೇ ತಿಂಗಳ 19ನೇ ತಾರೀಖು ಬುಧವಾರ ಆಯೋಜಿತವಾಗಿತ್ತು. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ರೈತರ ನೋಂದಣಿ ಪ್ರಾರಂಭವಾಯಿತು. ನಂತರ ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕುರಿತ ಮುಕ್ತ ಪರೀಕ್ಷೆಯನ್ನ ನಡೆಸಲಾಯಿತು. ತದನಂತರ ಸಿಎಸ್ಆರ್ಟಿಐ ಸಂಸ್ಥೆಯ ವಿಜ್ಞಾನಿಗಳಿಂದ ತಾಂತ್ರಿಕ ಪ್ರಾತ್ಯಕ್ಷಿಕೆ ಹಾಗೂ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು. ಮೊದಲಿಗೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತು ತಿಳಿಸಿಕೊಟ್ಟವರು ಡಾ ದಯಾನಂದ. ನಂತರ ರೇಷ್ಮೆ ಕೃಷಿಯಲ್ಲಿ ಪೀಡೆ ನಿರ್ವಹಣೆ ಕುರಿತು ತಿಳಿಸಿಕೊಟ್ಟವರು ಡಾ ಮಹಿಬಾ ಹೆಲೆನ್. 11 ಗಂಟೆಗೆ ರಾಷ್ಟ್ರಗೀತೆ, ನಾಡಗೀತೆ ಹಾಗೂ ರೈತಗೀತೆಯೊಂದಿಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಪ್ರಾರಂಭವಾಯಿತು. ನಂತರ ವೇದಿಕೆ ಕಾರ್ಯಕ್ರಮ ಆರ್ ಲೋಕೇಶ್ವರಿ ಅವರ ಪ್ರಾರ್ಥನೆಯೊಂದಿಗೆ ಚಾಲನೆ ಪಡೆಯಿತು. ಶೃಂಗೇರಿ ನಿಲಯೇ ಶಾರದೆ ತುಂಗಾ ತೀರ ವಿಹಾರಿಣಿ ವರದೆ ಶೃಂಗೇರಿ ನಿಲಯೇ ಶಾರದೆ ವೇದಾಖಿಲ ಶಾಸ್ತ್ರ ಆಗಮ ಸಾರೆ ಆದಿಶಂಕರ अर्चिते मधुरे श्रीधरदास हृदाब्ज विहारे श्रीधरदास हृदाब्ज विहारे मोदकरे निज योग विचारे शृंगेरी निलये शारदे तुंगा तीर विहारिणि वरदे ಶೃಂಗೇರಿ ನಿಲಯೇ ಶಾರದೆ ಶಾರದೆ ಶಾರದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಸಿಎಸ್ಆರ್ಟಿಐ ಸಂಸ್ಥೆಯ ವಿಸ್ತರಣಾ ವಿಭಾಗದ ಜಂಟಿ ನಿರ್ದೇಶಕರಾದ ಡಾ ಆರ್ ಭಾಗ್ಯ ಅವರು ಸ್ವಾಗತಿಸಿದರು. ಈ ದಿನ ಆಕಾಶವಾಣಿಯಲ್ಲಿ ಪ್ರಸಾರವಾಗಿದ್ದ ರೈತ ಐಸಿರಿ ಕಾರ್ಯಕ್ರಮ ಜನವರಿ 2024ರಿಂದ ಫೆಬ್ರವರಿ 25 ತನಕ ಯಶಸ್ವಿಯಾಗಿ ಮುಕ್ತಾಯಗೊಂಡಿತ್ತು. ಇದಕ್ಕೆಲ್ಲ ನಿಮ್ಮ ಸಹನೆಯೇ ಕಾರಣ. ಪ್ರತಿದಿನ ಸಂಜೆ 6:50ರಿಂದ 7:30ಕ್ಕೆ ಪ್ರಸಾರವಾಗ್ತಿತ್ತು. ಈ ಸಮಯವನ್ನು ತಾವು ಮೀಸಲಿಟ್ಟು ಯಶಸ್ವಿಗೊಳಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಂಸ್ಥೆಯ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಹೃದಯಪೂರ್ವಕ ವಂದನೆಗಳು. ನಮ್ಮ ರೇಷ್ಮೆ ಕೃಷಿ ಪ್ರಗತಿ ಅಥವಾ ಅಭಿವೃದ್ಧಿ ಹೊಂದಲು ನಿಮ್ಮೆಲ್ಲರ ಸಹಕಾರವೇ ಮುಖ್ಯ. ವಿಜ್ಞಾನಿಗಳು ಸಂಶೋಧನೆ ನಡೆಸಿ ಅದನ್ನು ರೈತರಿಗೆ ತಲುಪಿಸುತ್ತಾರೆ. ಅದನ್ನು ರೈತರು ಸ್ವೀಕರಿಸಿ ಅದರ ಅನುಕೂಲ ಬಗ್ಗೆ ಅಥವಾ ಯಾವುದಾದರೂ ಸಲಹೆಯನ್ನು ಸೂಚನೆಗಳನ್ನು ನಿಮ್ಮಿಂದ ಬಂದಾಗ ಮಾತ್ರ ನಮ್ಮ ವಿಜ್ಞಾನಿಗಳ ಸಂಶೋಧನೆ ಬಗ್ಗೆ ಉತ್ತೇಜನ ಸಿಗುವಂತಾಗುತ್ತದೆ. ಎಲ್ಲ ಬೆಳೆಗಿಂತ ರೇಷ್ಮೆ ಬೆಳೆ ತುಂಬ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭ ಗಳಿಸುವ ಬೆಳೆಯಾಗಿದೆ. ಅದಕ್ಕಾಗಿ ಮುಖ್ಯವಾಗಿ ಹಿಪ್ಪರಳೆ ತೋಟದ ನಿರ್ವಹಣೆ ಮತ್ತು ರೇಷ್ಮೆ ಉಳಿಗೆಲೆಗೆ ಸೂಕ್ತ ವಾತಾವರಣ ಕಲ್ಪಿಸಿದರೆ ಬೆಳೆ ಚೆನ್ನಾಗಿ ಬರುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ. ಅದಕ್ಕಾಗಿ ಹೆಚ್ಚಿನ ರೇಷ್ಮೆ ಬೆಳೆಯಿರಿ. ನಿಮ್ಮ ಆರ್ಥಿಕತೆ ಪರಿಸ್ಥಿತಿಯನ್ನು ಹೆಚ್ಚಿಗೊಳಿಸಲೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ಈ ದಿನದ ರೈತ ಐಸಿರಿ ಕಾರ್ಯಕ್ರಮ ಮುಕ್ತಾಯ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಸಮಾರೋಪ ಸಮಾರಂಭವನ್ನ ಉದ್ಘಾಟಿಸಿದರು. ನಂತರ ರೇಷ್ಮೆ ಐಸಿರಿ ಕೈಪಿಡಿಯನ್ನು ಬಿಡುಗಡೆ ಮಾಡಲಾಯಿತು. ಒಟ್ಟು 54 ಕಂತುಗಳಲ್ಲಿ ಮೂಡಿಬಂದ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಯಶೋಗಾಥೆ ಹಾಗೂ ಸರಣಿಯನ್ನು ಪ್ರತಿ ವರ್ಷವೂ ಮುಂದುವರೆಸುವ ಆಶಯವನ್ನು ವ್ಯಕ್ತಪಡಿಸಿದವರು ಸಿಎಸ್ಆರ್ಟಿಐ ಸಂಸ್ಥೆಯ ನಿರ್ದೇಶಕರಾದ ಡಾ ಎಸ್ ಗಾಂಧಿದಾಸ್ ಅವರು. Concluding ceremony, we are celebrating the Resme ICRI program, what we have taken up in the last year. Around 54 programs we have taken up, out of which 12 was the phone-in program,
others were recorded program. So it is one of the part of the extension program. We from CSRTA, it is our duty to take the technologies, give the awareness program to our farmers friends. So through our Akashvani, we can reach the unreachable farmers also, and it is a very vital media. It is very important, as our member secretaries are also told to continue this program in the coming years also. So we will be taking this next every year also. We will be following it, and it was a grand success to this year. So it is due to the coordination of our institute, SIM division, and all the scientists, experts, and our Akashvani staff also. They have coordinated without any fees or anything. They have taken up very freely. Akashvani has collaborated with us, and we successfully completed. In days to come also we are going to continue it as suggested by our member secretary, and director also, Akashvani also agreed on that. So it is due to the full coordination from all quarters, that is from our institute side, scientists as well as farmers as well as Akashvani. So thanks to all. Still we will be looking forward for the development of our farmers, and we will be giving awareness to all our farmers friends through these Akashvani programs in the coming days also. Thank you very much. ಆಕಾಶವಾಣಿ ಮೈಸೂರು ಕೇಂದ್ರದ ಉಪನಿರ್ದೇಶಕರಾದ ಎಸ್ ಉಮೇಶ್ ಅವರು ತಮ್ಮ ಭಾಷಣದಲ್ಲಿ ಮೈಸೂರು ಆಕಾಶವಾಣಿ ರೇಷ್ಮೆ ಐಸಿರಿ ಅನ್ನುವಂತಹ ಕಾರ್ಯಕ್ರಮ ಸರಣಿಯನ್ನು 54 ವಾರಗಳ ಕಾಲ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದೆ. ಇದರ ಹಿಂದಿನ ಶಕ್ತಿ ಶ್ರೀಯುತ ಕೇಶವಮೂರ್ತಿಯವರು. ಕೇಶವಮೂರ್ತಿಯವರು 1 ವರ್ಷಕ್ಕೂ ಮೇಲ್ಪಟ್ಟು ಈ ಒಂದು ಕಾರ್ಯಕ್ರಮ ಸರಣಿಯನ್ನು CSRTA ಜೊತೆ, ಆ ವಿಜ್ಞಾನಿಗಳ ಜೊತೆ, ಅಧಿಕಾರಿಗಳ ಜೊತೆ, ನಿರ್ದೇಶಕರ ಜೊತೆ ಕೈ ಜೋಡಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರು ನಿರ್ವಹಿಸಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೊಟ್ಟಂತಹ ವಿಷಯಗಳನ್ನು ತಾವು ರೈತರು ಸ್ವೀಕರಿಸಿದ್ದೀರಾ, ಆ ನಿಟ್ಟಿನಲ್ಲಿ ತಾವು ಕೂಡ ಕೈ ಜೋಡಿಸಿದ್ದೀರಾ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ. ಅದರಿಂದ ತಮಗೆ ಕೂಡ ಒಂದು ದೊಡ್ಡ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಎರಡೂ ಕಡೆಗಳಿಂದ ಕೈ ಜೋಡಿಸಬೇಕಾಗತ್ತೆ, ಚಪ್ಪಾಳೆ ಹೊಡಿಬೇಕಾಗತ್ತೆ. ಆಗ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸರಣಿಯಲ್ಲಿ ಪ್ರಸಾರವಾದಂತಹ ಫೋನ್ ಇನ್ ಕಾರ್ಯಕ್ರಮಗಳು ಇದಕ್ಕೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಈ ಫೋನ್ ಇನ್ ಕಾರ್ಯಕ್ರಮಗಳ ಮುಖಾಂತರ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನು CSRTAನ ವಿಜ್ಞಾನಿಗಳು ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ, ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ತಾವು ಕೂಡ ಈ ಒಂದು ರೇಷ್ಮೆ ಕೃಷಿಯನ್ನು ಯಾವ ರೀತಿ ಮುಂದುವರಿಸಬಹುದು, ಯಾವ ರೀತಿ ಮಾಡದೇ ಇರಬೇಕಾಗತ್ತೆ ಅನ್ನೋ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ಕೂಡ ಪಡ್ಕೊಂಡಿದ್ದೀರಾ. ಇದು ಸಾಧ್ಯ ಆಗುವಂಥದ್ದು ನನ್ನ ಮಟ್ಟಿಗೆ ಆಕಾಶವಾಣಿಯಿಂದ ಮಾತ್ರ. ಯಾಕಂದರೆ ಯಾವತ್ತಿಗೂ ಕೂಡ ಆಕಾಶವಾಣಿ ಜನಪರವಾಗೇ ಇರುತ್ತೆ. ಜನಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ರೂಪಿಸೋದ್ರಲ್ಲೇ ಪ್ರಯತ್ನಶೀಲವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೋತಾ ಬಂದಿದೆ. ಈ ರೀತಿಯಾದಂತಹ ಸಾಕಷ್ಟು ಕೃಷಿ ಸರಣಿಗಳನ್ನು ಮೈಸೂರು ಆಕಾಶವಾಣಿ ನಡೆಸ್ಕೋತಾ ಬಂದಿದೆ. ಈ ರೇಷ್ಮೆ ಐಸಿರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳಿದ ಹಾಗೆ ಡಾಕ್ಟರ್ ಗಾಂಧಿದಾಸ್ ಅವರು ಕನ್ನಡ ಗೊತ್ತಿಲ್ಲದೆ ಇದ್ದರೂ ಕೂಡ ಪ್ರಯತ್ನಪಟ್ಟು ಕನ್ನಡವನ್ನು ಕಲಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ, ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪರಿಹಾರಗಳನ್ನು ಸೂಚಿಸಬಹುದು, ಯಾವ ರೀತಿ ಉತ್ತರಗಳನ್ನು ಕೊಡಬಹುದು ಅನ್ನೋದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸೋದಕ್ಕೆ ಆಕಾಶವಾಣಿ ಪರವಾಗಿ ಇಷ್ಟಪಡ್ತೀನಿ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ಯಾವುದೇ ಒಬ್ಬ ಅಧಿಕಾರಿ ಭಾಷೆ ಬರದೇ ಇದ್ದರೆ ಕಲಿತು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಒಟ್ಟಾರೆ ಅವರ ಉದ್ದೇಶ ಏನಿದೆ, ಜನಕ್ಕೆ ವಿಷಯವನ್ನು ತಲುಪಿಸಬೇಕು ಅಂತ. ಆ ಒಂದು ಪ್ರಯತ್ನವನ್ನು ಗಾಂಧಿದಾಸ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಸಾಟಿಯಾಗಿ ಭಾಗ್ಯ ಅವರು ಕೂಡ ಕೈ ಜೋಡಿಸಿದ್ದಾರೆ. ಸಾಕಷ್ಟು ಅಧಿಕಾರಿಗಳು, CSIನ ಸಾಕಷ್ಟು ಅಧಿಕಾರಿಗಳಾಗಲಿ ವಿಜ್ಞಾನಿಗಳಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಸಹಕಾರವನ್ನು ನೀಡಿದ್ದಾರೆ.
ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯಾದಂತಹ ಪ್ರಯತ್ನಗಳನ್ನು ಮೈಸೂರು ಆಕಾಶವಾಣಿ ಮಾಡೋದಕ್ಕೆ ಇಷ್ಟಪಡುತ್ತೆ. ತಾವು ರೈತರೇ ಕೂಡ ಇದಕ್ಕೆ ಸಲಹೆಯನ್ನು ನೀಡಬೇಕಾಗತ್ತೆ. ಸಲಹೆಯನ್ನು ನೀಡಿದಷ್ಟು ಕೇಶವಮೂರ್ತಿಯವರು ಇನ್ನೂ ಹೆಚ್ಚು ಸೃಜನಶೀಲರಾಗ್ತಾರೆ. ಇನ್ನೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸೋದರಲ್ಲಿ ಆಲೋಚನೆಯನ್ನು ಮಾಡೋದಕ್ಕೆ ಮುಂದುವರಿತಾರೆ. ಈ ರೇಷ್ಮೆ ಐಸಿರಿ ಕಾರ್ಯಕ್ರಮ ನಮ್ಮ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ನಲ್ಲಿ ತಮಗೆ ಲಭ್ಯ ಇದೆ. ಯಾವಾಗ ಬೇಕಾದರೂ ಕೂಡ ತಾವು ಮತ್ತೆ ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಕೇಳಬಹುದು. ಕೇಳಿ ತಮಗೆ ಅಥವಾ ತಮ್ಮ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಾವು ಪಡ್ಕೋಬಹುದು. ಕೆಲವೊಂದು ಕಾರ್ಯಕ್ರಮಗಳಿಗೆ 450ಕ್ಕೂ ಮೀರಿ ವ್ಯೂಸ್ ಇದೆ ಯೂಟ್ಯೂಬಲ್ಲಿ. ಇದು ಕಾರ್ಯಕ್ರಮದ ಯಶಸ್ಸನ್ನು ಕೂಡ ಸೋಷಿಯಲ್ ಮೀಡಿಯಾ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಯಶಸ್ವಿಯಾಗಿದೆ ಕಾರ್ಯಕ್ರಮ ಅಂತ. ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಆದಷ್ಟು ಕೂಡ ನಾವು ಬೇಗಲೇ ನಾವು ಅದನ್ನು ಯೂಟ್ಯೂಬಲ್ಲಿ ಹಾಕುವ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀವಿ. ಸಾಕಷ್ಟು ಕಾರ್ಯಕ್ರಮಗಳು, ಕೃಷಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಇತರ ಕಾರ್ಯಕ್ರಮಗಳಿರಬಹುದು, ನಮ್ಮ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಸೊ ತಾವು ಅದರ ಬಗ್ಗೆ ನೋಡಿ ಮಾಹಿತಿಯನ್ನು ಪಡ್ಕೋಬಹುದು. ಇದು ಒಂದು. ಮತ್ತೊಂದು, ಇದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡೋದಕ್ಕೆ ಮೈಸೂರು ಆಕಾಶವಾಣಿ ಇಷ್ಟಪಡುತ್ತೆ. ಇದೇ ನಿಟ್ಟಿನಲ್ಲಿ ಯಾವುದೇ ಒಂದು ಸಂಸ್ಥೆ ಮುಂದೆ ಬಂದಲ್ಲಿ ಖಂಡಿತ ಮೈಸೂರು ಆಕಾಶವಾಣಿ ರೈತರ ಪರವಾಗಿ ಎಂದಿಗೂ ಕೂಡ ಇದ್ದೇ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರು ಸರಣಿಯ ಒಟ್ಟಾರೆ ಆಶಯ ಹಾಗೂ ಪರಿಣಾಮಗಳನ್ನು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಸುಮಾರು 54 ವಾರಗಳ ಕಾಲ ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಬಿತ್ತರ ಆಗಿದೆ. ಇದು ಮೈಸೂರು ಆಕಾಶವಾಣಿ CSRTI ಸಂಸ್ಥೆಯೊಂದಿಗೆ ನಡೆಸಿದಂತಹ 3ನೇ ಬಾನುಲಿ ಸರಣಿ. ಮೊದಲ ಬಾನುಲಿ ಸರಣಿ ಡಾಕ್ಟರ್ SB ದಂಡಿನ್ ಅವರು ನಿರ್ದೇಶಕರಾಗಿದ್ದಾಗ ಶುರು ಮಾಡಿದ್ವಿ. ಸುಮಾರು ಒಂದು 50 ಕಾರ್ಯಕ್ರಮಗಳನ್ನು ಆಗ ಪ್ರಸಾರ ಮಾಡಿದ್ವಿ. ಅದಾದ ಮೇಲೆ ಡಾಕ್ಟರ್ ಶಿವಪ್ರಸಾದ್ ಅವರು ನಿರ್ದೇಶಕರಾಗಿದ್ದಾಗ ಮತ್ತೆ 1 ವರ್ಷದ ಸರಣಿಯನ್ನು ಪ್ರಸಾರ ಮಾಡಿದ್ವಿ. ಈಗ ಡಾಕ್ಟರ್ ಗಾಂಧಿದಾಸ್ ಅವರ ಮುಂದಾಳತ್ವದಲ್ಲಿ ಹಾಗೆ ಭಾಗ್ಯ ಅವರ ಮಾರ್ಗದರ್ಶನದಲ್ಲಿ ಮತ್ತೆ 1 ವರ್ಷ ನಿರಂತರವಾಗಿ ರೇಷ್ಮೆ ಐಸಿರಿ ಬಾನುಲಿ ಸರಣಿ ಪ್ರಸಾರ ಆಗಿದೆ. ಕಳೆದ ವರ್ಷ ಈ ಬಾನುಲಿ ಸರಣಿಯ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಈ ಬಾನುಲಿ ಸರಣಿಯಲ್ಲಿ ಏನೇನು ಕಾರ್ಯಕ್ರಮಗಳು ಬಿತ್ತರ ಆಗ್ತವೆ ಅನ್ನೋ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡಿದ್ವಿ. 54 ವಾರಗಳ ಕಾಲ ಏನೇನು ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತೀವಿ ಅಂತ. ಈ ಬಾನುಲಿ ಸರಣಿಯ ವೈಶಿಷ್ಟ್ಯ ಏನಪ್ಪ ಅಂದರೆ 54 ವಾರಗಳ ಕಾಲ ನಾವು ಏನು ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ವಿ ಅಷ್ಟೂ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡಿದ್ವಿ. ಅದೇ ದಿನ ಒಬ್ಬ ವಿಜ್ಞಾನಿನೂ ಬದಲಾಗಿಲ್ಲ, ಒಂದು ಕಾರ್ಯಕ್ರಮವೂ ಕೂಡ ಬೇರೆ ಆಗಿಲ್ಲ. ಸಾಮಾನ್ಯವಾಗಿ ಆಕಾಶವಾಣಿಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಬರುತ್ತೆ, ಇಲ್ಲ ಪ್ರಧಾನಮಂತ್ರಿಗಳು ಲೈವ್ ಬರ್ತಾರೆ, ಇಲ್ಲ ರಾಷ್ಟ್ರಪತಿಗಳೇ ಲೈವ್ ಬರ್ಬೋದು, ಇಲ್ಲ ಕ್ರಿಕೆಟ್ ಕಾಮೆಂಟ್ರಿ ಬರ್ಬೋದು, ಬೇಕಾದಷ್ಟು ಕಾರ್ಯಕ್ರಮಗಳಿದ್ರೂ ಮಂಗಳವಾರ ಯಾವುದೂ ಬಂದಿಲ್ಲ. ಹಾಗಾಗಿ ಯಾವ ನೇರ ಫೋನಿನ ಕಾರ್ಯಕ್ರಮಗಳಿಗೂ ತೊಂದರೆ ಆಗಿಲ್ಲ, ಯಾವ ಧ್ವನಿಮುದ್ರಿತ ಕಾರ್ಯಕ್ರಮಗಳ ಪ್ರಸಾರಕ್ಕೂ ಕೂಡ ತೊಂದರೆ ಆಗಿಲ್ಲ. ಬಹುಶಃ ನನ್ನ 30 ವರ್ಷದ ಸೇವಾ ಅವಧಿಯಲ್ಲಿ ಒಂದು ಬಾನುಲಿ ಸರಣಿ ಒಬ್ಬ ವಿಜ್ಞಾನಿಯೂ ಮಿಸ್ ಆಗದ ರೀತಿಯಲ್ಲಿ ನಿರಂತರವಾಗಿ ನಡೆದು ಬಂದಿದೆ ಅಂತಂದರೆ ಅದು ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಹೆಗ್ಗಳಿಕೆ ಅಂತ ಹೇಳಿದೆ. ಈ ಬಾನುಲಿ ಸರಣಿ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರೂಪಿಸೋದಕ್ಕೆ ಶ್ರೀಮತಿ ಆರ್ ಲೋಕೇಶ್ವರಿ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ಭಾಳ ಹೇಳಿದ್ರಿ ನೀವು, ಒಂದು 10 ಜನರಿಗೆ ಕನ್ನಡನೇ ಬರ್ತಿರ್ಲಿಲ್ಲ. ಪದನೂ ಕೂಡ ನಾವು ಎಡಿಟ್ ಮಾಡಿದ್ದೀವಿ. ಅದನ್ನು ಕೇಳಿದವ್ರಿಗೆ ಗೊತ್ತಾಗಲ್ಲ ಅದರ ಹಿಂದಿನ ಶ್ರಮ. ಕೆಲವೊಂದಷ್ಟು ಸಂದರ್ಶನಗಳನ್ನು ನಾವು ಎಡಿಟ್ ಮಾಡೋದಕ್ಕೆ ಸುಮಾರು 8ರಿಂದ 10 ಗಂಟೆಗಳನ್ನೇ ತೆಗೆದುಕೊಂಡಿದ್ದೀವಿ. ಆದರೆ ಕೇಳುವಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಅಂದರೆ ನಮಗೆ ಉದ್ದೇಶ ಇದ್ದಿದ್ದು ಎಲ್ಲರೂ ಭಾಗವಹಿಸಲಿ ಅಂತ. ಈಗ ಭಾಷೆ ಬರದಲೇ ಇರೋರು ಕನ್ನಡವನ್ನು ಇಂಗ್ಲೀಷಲ್ಲಿ ಬರ್ಕೊಂಬಂದು ಪ್ರಯತ್ನ ಪಡ್ತಾ ಇದ್ರು. ತುಂಬ ಜನ ನನಗೆ ಕಷ್ಟ ಮಾತಾಡೋಕ್ಕೆ ಆಗಲ್ಲ ಅಂತಂತ ಇದ್ರು. ಆದರೆ ನಮಗೆ ಇದ್ದಿದ್ದು ಅವರ ದನಿಯಲ್ಲೇ ಅವರ ಕಾರ್ಯಕ್ರಮ ಪ್ರಸಾರ ಆಗಲಿ ಅಂತ. ಹಾಗಾಗಿ
ಅವ್ರ ಜೊತೆಗೆ ಒಬ್ಬರು ರೈತರನ್ನ ಸೇರಿಸಿದ್ವಿ, ಅಥವಾ ಕನ್ನಡ ಚೆನ್ನಾಗಿ ಬರೋ ಇನ್ನೊಬ್ಬರನ್ನ ಸೇರಿಸಿದ್ವಿ. ಹೀಗೆ ಏನೇನೋ ಪ್ರಯೋಗಗಳನ್ನು ಮಾಡಿ ಒಟ್ಟಾರೆ ಅವರದೇ ದನಿಯಲ್ಲಿ ಅವರ ಕಾರ್ಯಕ್ರಮಗಳು ಬಿತ್ತರ ಆಗೋ ರೀತಿಯಲ್ಲಿ ನಾವು ಮಾಡಿದ್ವಿ. ಅದರ ಹಿಂದೆ ಎಡಿಟಿಂಗಿನ ಶ್ರಮ ಸಾಕಷ್ಟಿದೆ. ಆ ದೃಷ್ಟಿಯಲ್ಲಿ ನೀವಿವತ್ತು ಏನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರೇಷ್ಮೆ ಐಸಿರಿ ಬಾನುಲಿ ಸರಣಿಯನ್ನು ಕೇಳ್ತೀರಿ, ಕೇಳಿದಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಅನ್ಕೋತೀರಿ. ಅದರ ಹಿಂದೆ ನಮ್ಮ ಏನು ಎಡಿಟಿಂಗ್ ಕೌಶಲ್ಯ ತುಂಬ ಇದೆ. ಹಾಗಾಗಿ ಆಕಾಶವಾಣಿಯ ತಂಡ ಅಷ್ಟೇ ಸಮರ್ಥವಾಗಿ ಈ ಸರಣಿ ಕಾರ್ಯಕ್ರಮವನ್ನು ತೆರೆಯ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನ ಆಗಿದೆ. ಇದು ಎರಡನೇ ಹೆಗ್ಗಳಿಕೆ. ಮತ್ತು ನಮ್ಮ ಉಪನಿರ್ದೇಶಕರು ಹೇಳಿದ ಹಾಗೆ ಈ ಕಾರ್ಯಕ್ರಮವನ್ನು ನಾವು ಒಂದು ವಾರ ಆದ ತಕ್ಷಣವೇ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಮೈಸೂರು ಆಕಾಶವಾಣಿ FM 100.6 ಅಂತ. ಈಗ ಸುಮಾರು 8,500 ಜನ ಫಾಲೋಯರ್ಸ್ ಇದ್ದಾರೆ ನಮಗೆ. ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಯೂಟ್ಯೂಬಲ್ಲೂ ಕೂಡ ನೋಡ್ತಾರೆ. ಹಾಗೆ ನಾವು ಟ್ವಿಟರಲ್ಲಿದ್ದೇವೆ, ಈಗ X ಖಾತೆ ಆಗಿದೆ. ಹಾಗೆ ನಮ್ಮದು ಫೇಸ್ಬುಕ್ ಖಾತೆನೂ ಕೂಡ ಇದೆ. ಈ ಎಲ್ಲ ಸಾಮಾಜಿಕ ಜಾಲತಾಣಗಳ ಮೂಲಕ ನಾವು ಈ ಕಾರ್ಯಕ್ರಮದ ಪ್ರಚಾರವನ್ನು ಕೂಡ ಕೈಗೊಂಡಿದ್ದೇವೆ. ಬಹಳ ನಿರಂತರವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಣೆ ಮಾಡಲ್ಪಟ್ಟಂತಹ ಕಾರ್ಯಕ್ರಮ ಅಂದರೆ ರೇಷ್ಮೆ ಐಸಿರಿ. ಅಂದರೆ ಕೆಲವೊಂದಷ್ಟು ಕಾರ್ಯಕ್ರಮಗಳು ಸುಮಾರು 400-450 ಗಂಟೆಗಳ ಕಾಲದ ವೀಕ್ಷಣೆಯನ್ನು ಪಡೆದುಕೊಂಡಿದ್ದೇವೆ. ನೀವೇ ಚೆಕ್ ಮಾಡ್ಬೋದು ನನ್ನ ಮಾಹಿತಿ ಸರಿ ಇದೆಯೋ ಅಥವಾ ಇಲ್ಲವೋ ಅಂತ. ಯಾಕೆಂದರೆ ಯೂಟ್ಯೂಬ್ ಚಾನಲ್ ಅದು ಓಪನ್ ಟು ಪಬ್ಲಿಕ್. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ಕಾರ್ಯಕ್ರಮದ ಮೂಲಕ ಒಂದಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಅಂತಂದ್ರೆ ತಪ್ಪಾಗಲಾರದು. ಸೊ ಹಾಗೆ ನಾನು ಗಾಂಧಿದಾಸ್ ಅವರನ್ನು ಕೇಳ್ತಾ ಇದ್ದೆ, ನಿಮ್ಮದು ಯಾವುದಾದ್ರೂ ಒಂದು ಸಾಮಾಜಿಕ ಜಾಲತಾಣ ಇದ್ದರೆ ಅಥವಾ ನಿಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ದು ವೆಬ್ಸೈಟ್ ಇದ್ದರೆ ಇದರಲ್ಲಿ ಈ ಕಾರ್ಯಕ್ರಮಗಳನ್ನು ಹಾಕಿ ಯಾರಿಗಾದರೂ ಅನುಕೂಲ ಆಗೋದಾದರೆ ಆಗಲಿ ಅಂತ. ಯಾಕೆಂದರೆ ರೇಷ್ಮೆ ಅನ್ನೋದು ಸದರ್ನ್ ಏನು ಸ್ಟೇಟ್ಸ್ ಇದ್ದಾವಲ್ಲ, ಅಂದರೆ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಇನ್ನು ಉತ್ತರ ಭಾಗದಲ್ಲೂ ಕೂಡ ಪ್ರಚಲಿತದಲ್ಲಿದೆ. ಎಲ್ಲೋ ಯಾವುದೋ ಮೂಲೆಯಲ್ಲಿ ರೇಷ್ಮೆ ಕೇಳುವಂತಹ ರೈತ ಇದ್ದರೆ ಅವನಿಗೂ ಒಳ್ಳೆಯದಾಗಲಿ ಅಂತ ಈ ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಉತ್ತರ ಕರ್ನಾಟಕದ ಮಂದಿ ಬಹಳ ಕೇಳಿದ್ದಾರೆ. ಅವರೇ ಯೂಟ್ಯೂಬಲ್ಲೂ ಕೂಡ ಕೇಳಿರೋದು, ಮತ್ತು ನೇರ ಫೋನಿನ್ ಕಾರ್ಯಕ್ರಮದಲ್ಲೂ ಕೂಡ ಒಂದಷ್ಟು ಜನ ನಮಗೆ ದೂರವಾಣಿ ಕರೆಯನ್ನು ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಿದ್ದೇನು ಅಂದರೆ, ನಮಗೆ ಈ ತಾಂತ್ರಿಕತೆಗಳನ್ನು ತಿಳಿಸೋರು ಯಾರೂ ಇಲ್ಲ ಇಲ್ಲಿ ಅಂತ. ನೀವು ಮೈಸೂರಲ್ಲಿ ಇದ್ದೀರಾ, ನಿಮ್ಮ CSRTI ಸಂಸ್ಥೆ, ಆದರೆ ನಮ್ಮ ಭಾಗದಲ್ಲಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ನೀಡೋದಕ್ಕೆ ಯಾರೂ ಇಲ್ಲ. ಹಾಗಾಗಿ ನಿಮ್ಮ ಕಾರ್ಯಕ್ರಮವೇ ನಮಗೆ ಮಾದರಿ. ನಾವು ಪ್ರತಿ ಮಂಗಳವಾರ ಈ ಕಾರ್ಯಕ್ರಮವನ್ನು ಕೇಳ್ತೀವಿ. ಮತ್ತು ಯಾರೋ ಒಂದಿಬ್ಬರು ರೈತರು ಈ ಕಾರ್ಯಕ್ರಮವನ್ನು ಕೇಳೇ ರೇಷ್ಮೆ ನಾಟಿ ಮಾಡಿದ್ದಾರೆ. ಅವರು ಬಹುಶಃ ನಿಮ್ಮ ಸಂಸ್ಥೆಗೂ ಕೂಡ ಬಂದಿರಬಹುದು. ಬಂದು ನಿಮ್ಮಿಂದಲೇ ಬಿತ್ತನೆ ಕಡ್ಡಿಯನ್ನು ತೆಗೆದುಕೊಂಡು ಹೋಗಿ ನಿಮ್ಮಿಂದಲೇ ತರಬೇತಿಯನ್ನು ಪಡ್ಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಿ ರೇಷ್ಮೆಯನ್ನು ಶುರು ಮಾಡಿದ್ದಾರೆ. ಮತ್ತು 40-42 ಡಿಗ್ರಿ ಸೆಂಟಿಗ್ರೇಡ್ ವಾತಾವರಣದ ಉಷ್ಣಾಂಶ ಇರೋ ಜಾಗದಲ್ಲೂ ಕೂಡ ನಿಮ್ಮ ತಾಂತ್ರಿಕತೆಗಳನ್ನೇ ಬಳಸ್ಕೊಂಡು ಇವತ್ತು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ರೇಷ್ಮೆಗಿರುವಂತಹ ಬೆಲೆ, ರೇಷ್ಮೆಗಿರುವಂತಹ ಖ್ಯಾತಿ ಬೇರೆ ಬೆಳೆಗಳಿಗೆ ಇಲ್ಲ ಅನ್ನುವಂಥದ್ದು. ಯಾಕೆಂದರೆ ಎಲ್ಲ ರೈತರು ಹೇಳೋದು ಪ್ರತಿನಿತ್ಯ ಒಬ್ಬ ಪಗಾರದಾರ, ಅಂದರೆ ಉತ್ತರ ಕರ್ನಾಟಕದಲ್ಲಿ ಬಳಸುವಂತಹ ಭಾಷೆ, ನಮ್ಮ ಕಡೆ ಸಂಬಳದಾರ, ಅವನು ಏನು ಪ್ರತಿ ತಿಂಗಳು ಸಂಬಳ ತಗೋತಾನೆ ಆ ತರಹ ಒಂದು ನಿರಂತರವಾದ ಆದಾಯವನ್ನು ನಾನು ಗಳಿಸಬಹುದು ಅನ್ನೋ ದೃಷ್ಟಿಯಿಂದ ರೇಷ್ಮೆ ಕೃಷಿಯನ್ನು ಮಾಡಿದಂತಹ ರೈತರು ಈ ಸರಣಿಯನ್ನು ಆಲಿಸಿ, ಈ ಸರಣಿಯನ್ನು ಕೇಳಿ ರೇಷ್ಮೆ ಕೃಷಿಯನ್ನು ಮಾಡಿದಂತಹ ರೈತರಿದ್ದಾರೆ. ಈ ಸರಣಿಯಲ್ಲಿ ಪ್ರಸಾರವಾದಂತಹ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿರುವಂತಹ ರೈತರಿದ್ದಾರೆ. ಅಷ್ಟೇ ಅಲ್ಲ, ಸರಣಿಗೆ ನಿರಂತರವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದಂತಹ ರೈತರು ಕೂಡ ಇದ್ದಾರೆ. ಈಗ ಇಲ್ಲಿ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಅವರ ದೂರವಾಣಿ ಸಂಖ್ಯೆಯನ್ನು ನೀಡಿಸ್ತೀವಿ, 3 ಬಾರಿ ಹೇಳಿಸ್ತೀವಿ. ಕಾರ್ಯಕ್ರಮ ಮುಗಿದ ತಕ್ಷಣವೇ ಅವರಿಗೆ ದೂರವಾಣಿ ಕರೆಗಳು ಬರೋದಕ್ಕೆ ಶುರುವಾಗ್ತವೆ. 5-50, 70, 100. ಮತ್ತು ಬಹಳ ಜನ ಏನು ಮಾಡ್ತಾರೆ, ತಕ್ಷಣ ಕರೆ ಮಾಡೋದಿಲ್ಲ, ನಂಬರ್ಗಳನ್ನು ಬರೆದಿಟ್ಕೋತಾರೆ. ಸಮಸ್ಯೆ ಬಂದಾಗ ಅವ್ರನ್ನ ಸಂಪರ್ಕ ಮಾಡ್ತಾರೆ. ಏನು 52 ಜನ ವಿಜ್ಞಾನಿಗಳು ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಿ. ಈ ಎಲ್ಲ ವಿಜ್ಞಾನಿಗಳ ನಂಬರು ರೈತರ ಒಂದು ನೋಟ್ಬುಕ್ಕಲ್ಲಿ ದಾಖಲಾಗಿದೆ. ಅವ್ರಿಗೆ ಯಾವ್ಯಾವಾಗ ಬೇಕೋ ಆವಾಗವಾಗ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ಅಂದರೆ ನಾವೇನು ಉದ್ದೇಶವನ್ನು ಹೊಂದಿದ್ವಿ, ರೈತರೊಂದಿಗೆ ವಿಜ್ಞಾನಿಗಳ ನೇರ ಸಂಪರ್ಕ ಸಾಧ್ಯ ಆಗಬೇಕು ಅನ್ನೋದು, ಅದು ಈ ಕಾರ್ಯಕ್ರಮದ ಮೂಲಕ ಸಾಧ್ಯ ಆಗಿದೆ. ಯಾವುದೇ ಒಂದು ಬಾನುಲಿ ಸರಣಿಯ ಉದ್ದೇಶ ಒಂದು ವಿಚಾರವನ್ನು ಇಟ್ಕೊಂಡು ಅದನ್ನು ಸಮಗ್ರವಾಗಿ ರೈತರಿಗೆ ಮುಟ್ಟಿಸುವಂತಹ ಕೆಲಸ. ಬಹುಶಃ ಬಾನುಲಿ ಸರಣಿಯನ್ನು ಹುಟ್ಟು ಹಾಕಿದ್ದು
ಬಾನುಲಿಯ ಕೃಷಿ ರಂಗ ವಿಭಾಗನೇ. ಯಾಕೆಂದರೆ ಮೊಟ್ಟ ಮೊದಲ ಬಾನುಲಿ ಸರಣಿ ಬೆಂಗಳೂರು ಆಕಾಶವಾಣಿಯಲ್ಲಿ ಆರಂಭ ಆಯಿತು. ಈ ತರಹದ ಬಾನುಲಿ ಸರಣಿಯನ್ನು ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳು, ದೆಹಲಿ ಆಕಾಶವಾಣಿ, ಚಂಡೀಗಢ ಮತ್ತು ತಂಜಾವೂರಿನಲ್ಲಿರುವಂತಹ ಆಕಾಶವಾಣಿ ಭತ್ತದ ಬೇಸಾಯದ ಮೇಲೆ ಬಾನುಲಿ ಸರಣಿಯನ್ನು ಪ್ರಸಾರ ಮಾಡಿ ಅಲ್ಲಿ ಒಂದು ಭತ್ತದ ತಳಿಗೆ ಅಲ್ಲಿಯ ಸಂಶೋಧನಾ ಕೇಂದ್ರ ರೇಡಿಯೋ ರೈಸ್ ಅಂತ ಹೆಸರಿಟ್ಟಿದೆ. ಸೊ ಅಷ್ಟರ ಮಟ್ಟಿಗೆ ಬಾನುಲಿ ರೈತರ ವ್ಯವಸಾಯದ ಮೇಲೆ, ರೈತರ ಬೇಸಾಯದ ಮೇಲೆ ಮತ್ತು ರೈತರ ಜೀವನ ಕ್ರಮದ ಮೇಲೆ ಒಂದು ಹೇಳಬಹುದಾದಂತಹ ಒಂದು ಬದಲಾವಣೆಯನ್ನು ತಂದಿದೆ ಅಂತಂದರೆ ಆಶ್ಚರ್ಯ ಏನಿಲ್ಲ. ಸೊ ರೇಷ್ಮೆ ಐಸಿರಿ ಬಾನುಲಿ ಸರಣಿಯನ್ನು ರೂಪಿಸೋದಕ್ಕೆ ನಮ್ಮೊಂದಿಗೆ ತುಂಬ ಸಹಕರಿಸಿದಂತಹ ಈ ಸಂಸ್ಥೆಯ ಮಾನ್ಯ ನಿರ್ದೇಶಕರಾದಂತಹ ಡಾಕ್ಟರ್ ಗಾಂಧಿದಾಸ್ ಅವರಿಗೆ, ಹಾಗೆ ಸೀಮ್ ಡಿವಿಷನ್ನಿನ ಮುಖ್ಯಸ್ಥರಾದಂತಹ ಭಾಗ್ಯ ಅವರಿಗೆ, ಮತ್ತು ವಿಶೇಷವಾಗಿ ಎಲ್ಲ ವಿಜ್ಞಾನಿಗಳಿಗೆ. ಅವರ ಮುಖದಲ್ಲಿ ಒಳ್ಳೆ ಮಂದಹಾಸ ಇರೋದು. ಹೋಗುವಾಗ, ಬರುವಾಗ ತುಂಬ ಗಾಬರಿ ಮಾಡ್ಕೊಂಡಿರೋರು, ಏನು ಕೇಳ್ತಾರೋ ಏನು ಮಾಡ್ತಾರೋ ಅಂತ. ಆದರೆ ವಾಪಸ್ ಹೋಗುವಾಗ ಇಷ್ಟೊಂದು ಸರಳನಾ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸರ್, ಮುಂದಿನ ಸರಿ ಬಂದಾಗ ಇನ್ನೂ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿ ಹೋಗೋರು. ಅಂದರೆ ಎಲ್ಲ ವಿಜ್ಞಾನಿಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅವರಿಗೆ ನೀಡಿದಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿ ಮಾಹಿತಿಯನ್ನು ರೈತರಿಗೆ ಮುಟ್ಟಿಸಿದ್ದಾರೆ. ಹಾಗಾಗಿ ಎಲ್ಲ ವಿಜ್ಞಾನಿಗಳಿಗೂ, CSRTI ಸಂಸ್ಥೆಯ ಸಮಸ್ತ ಕೆಲಸಗಾರರಿಗೂ ನಾನು ಈ ಮೂಲಕ ಆಕಾಶವಾಣಿ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಪ್ರೀತಿ ಇಟ್ಟು ಕೇಳಿದಿರಿ ರೈತರು. ಏನೇ ಆದರೂ ರೇಷ್ಮೆ ಐಸಿರಿ ಒಂದು ವಿಶೇಷವಾದ ಛಾಪನ್ನು ಮೂಡಿಸಿದಂತಹ ಬಾನುಲಿ ಸರಣಿ. ಡೈರೆಕ್ಟರ್ ಸರ್ ಕೊನೆ ಫೋನಿನ ಕಾರ್ಯಕ್ರಮದಲ್ಲೂ ಹೇಳಿದ್ರು, ಇದು ನಿಲ್ಲಲ್ಲ, ಮುಂದುವರಿಯುತ್ತೆ ಅಂತ. ನಿಲ್ಸಕ್ಕೆ ನಮಗೂ ಇಷ್ಟ ಇಲ್ಲ. ಹಾಗಾಗಿ ಇದು ನಿರಂತರವಾಗಿ ರೇಷ್ಮೆ ಐಸಿರಿ ಆಕಾಶವಾಣಿಯಲ್ಲಿ ಮೊಳಗಲಿ. ಸಂಘಟಿತವಾಗಿ ಒಟ್ಟಾಗಿ ನಾವು ಕೆಲಸ ಮಾಡಿದ್ದೇವೆ. ಸೊ ನಾನು ಅನ್ನೋದಕ್ಕಿಂತ ನಾವು ಅಂದರೆ ಯಾವತ್ತೂ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ಜೊತೆಗೂಡಿ ಸಾಗೋಣ, ಜೊತೆಯಾಗೇ ನಡೆಯೋಣ, ಅಭಿವೃದ್ಧಿಯನ್ನು ಖಂಡಿತವಾಗೂ ಸಾಧಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹೆಗ್ಗಡದೇವನಕೋಟೆ ತಾಲೂಕು ಮಲ್ಹಾರ ಕಾಲೋನಿಯ ರೇಷ್ಮೆ ಬೆಳೆಗಾರರಾದ ಪುಟ್ಟಪ್ಪನವರು ತಮ್ಮ ಅತಿಥಿ ಭಾಷಣದಲ್ಲಿ, ಆತ್ಮೀಯ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ರೇಷ್ಮೆ ಸಿರಿ ಕಾರ್ಯಕ್ರಮನ ಆಕಾಶವಾಣಿ ವತಿಯಿಂದ ಇವತ್ತು ನಮ್ಮ ರೈತರಿಗಾಗಿ ನಡೆಸಿಕೊಟ್ಟದು ತುಂಬ ಸಂತೋಷವಾದಂಥ ವಿಚಾರ. ಯಾಕೆ ಅಂತಂದ್ರೆ 7 ಗಂಟೆ ಆಯಿತು ಅಂದರೆ ನಾವು ಸ್ವಲ್ಪ ಬಿಡುವಿನ ಸಮಯ ಮನೆಗೆ ಬಂದಿರ್ತೀವಿ. ಆ ಒಂದು ಟೈಮನ್ನು ನೋಡ್ಕೊಂಡು ರೈತರಿಗೆ ಅನುಕೂಲವಾಗಲಿ ಅಂತ ಆಕಾಶವಾಣಿಯವರು ಜೊತೆಗೆ ನಮ್ಮ ರೇಷ್ಮೆ ಇಲಾಖೆಯವರು ಒಳಗೂಡಿ ನಮ್ಮ ರೈತರಿಗೆ ಮಾಹಿತಿನ ಹಂಚಿಕೊಂಡಿರೋದು ತುಂಬ ಸಂತೋಷ. ನಾವು ಇವತ್ತಿಂದಲ್ಲ, ನಾನು 67-68ರಲ್ಲಿ ನಾನು ಕೃಷಿ ಮಾಡೋಕ್ಕೆ ಬಂದವನು, ಓದ್ತಾ ಇದ್ದು ಬಿಟ್ಟು ಬಂದವನು. ಅವಾಗ ನನಗೆ ಆವತ್ತಿಂದ ಏನು ಕೃಷಿ ಬಗ್ಗೆ ತುಂಬ ಆಸಕ್ತಿ ಇದೆ, ಒಂದು ಜವಾಬ್ದಾರಿ ಇದೆ. ನಾನು ಬದುಕಿದ್ರಲ್ಲೇ ಕಟ್ಕೋಬೇಕು. ಅದಕ್ಕೆ ನಾನೇನು ಮಾಡಿದೆ, ಆವತ್ತಿನಿಂದಲ್ವ ಅಧಿಕಾರಿಗಳ ಜೊತೆಗೆ, ಕೆಲವು ವಿಜ್ಞಾನಿಗಳ ಜೊತೆಗೆ, ಕೆಲವು ಪ್ರಗತಿಪರ ರೈತರ ಜೊತೆಗೆ ಒಂದು ಸ್ವಲ್ಪ ಸಂಪರ್ಕನ ಇಟ್ಕೊಂಡು ನಾನು ಈ ಆಕಾಶವಾಣಿ ಕಾರ್ಯಕ್ರಮ ಅವತ್ತಿಂದ ನಾನು ಕೇಳ್ತಾ ಇದ್ದೆ. ಕೃಷಿ ಯಾವ ಥರ ಮಾಡಬೇಕು, ಕೃಷಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಯಾರನ್ನ ನಾವು ಕೇಳಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಆ ಒಂದು ನಿಟ್ಟಿನಲ್ಲಿ ನನ್ನ ಬದುಕನ್ನು ನಾನು ಹಸನು ಮಾಡ್ಕೊಳ್ಳೋಕ್ಕಾಗಿ ನಾನು ಒಂದು ಯೋಜನಾಬದ್ಧವಾದಂಥ ಕೃಷಿಗೆ ನಾನು ಓದಿ. ಅವಾಗ ನಾವು ಮೊದಲು ಜೀತ ಮಾಡ್ಕೊಂಡಿದ್ದಂಥ ಜನ. ಯಾವಾಗ 1950 ಹಿಂದಿನಕ್ಕೂ ನಮ್ಮ ತಂದೆಯವರು ನಮ್ಮ ಮನೆದಿರಲ್ವ, ಬೇರೆಯವ್ರ ಮನೆಯಲ್ಲಿ ಸರ್ಕಾರ ಕೊಟ್ಟಂಥ 4 ಎಕರೆ ಜಮೀನಿನಲ್ಲಿ ನಾವು ಕೃಷಿನ ಆರಂಭ ಮಾಡಿದವರು. 4 ಎಕರೆ ಜಮೀನಲ್ಲಿ ಕೃಷಿನ ಆರಂಭ ಮಾಡಿ ನಾವು ಇವತ್ತು ನಂದು 45-50 ಎಕರೆ ಜಮೀನಿದೆ. ಯಾವುದೇ ಕಾರಣಕ್ಕೂ ನಾವು ಇನ್ನೊಂದು ತಗೊಂಡೋದಲ್ಲ, ಇನ್ನೊಂದು ಸಂಪಾದನೆ ಮಾಡೋದಲ್ಲ, ಎಲ್ಲ ಕೃಷಿಯಿಂದ ಮಾಡಿರೋದು. ಇದೆಲ್ಲ ನನ್ನ ಬದುಕನ್ನು ರೂಪಿಸ್ಕೊಳ್ಳೋಕ್ಕಾಗಿ ನಾನು ಇವಾಗ ಏನು ಮಾಡಿದ್ದೀನಿ, ಡೈಲಿ ನನಗೆ ಆದಾಯ ಬರಬೇಕು. ಡೈಲಿ ಆದಾಯ ಬರೋದೇನು, ಹಾಲು, ಹಸುಗಳು ಸಾಕಿದ್ದೀನಿ ಡೈಲಿ. ಜೊತೆಗೆ ಏನು ಅಂತಾರೆ, ವಾರಕ್ಕೊಂದ್ಸರಿ ನನಗೆ ಬರಬೇಕು, ತರಕಾರಿ ಬೆಳೀತಾ ಇದ್ದೀನಿ. ತಿಂಗಳಿಗೊಂದ್ಸರಿ ನನಗೆ ಆದಾಯ ಬರಬೇಕು, ಇದು ರೇಷ್ಮೆ ಮಾಡ್ತಾಯಿದ್ದೀನಿ. ಇನ್ನು 3 ತಿಂಗಳಿಗೆ 4 ತಿಂಗಳಿಗೆ ಆದಾಯ ಬರಬೇಕು, ತೆಂಗಿನಕಾಯಿ ಬರ್ತಾಯಿದೆ. 6 ತಿಂಗಳಿಗೊಂದ್ಸರಿ ನನಗೆ ಆದಾಯ ಬರಬೇಕು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು ಇದನ್ನೆಲ್ಲ ಬೆಳೀತಾ ಇದ್ದೀನಿ. ಇನ್ನು ವರ್ಷದ ಆದಾಯ ಅರಿಶಿನ ಬೆಳಿತೀನಿ, ಶುಂಠಿ ಬೆಳಿತೀನಿ, ಕಬ್ಬು ಬೆಳಿತೀನಿ, ಹತ್ತಿ ಬೆಳಿತೀನಿ. ಇದು ಸಮಗ್ರ ಕೃಷಿಗೆ ಬರ ಅಂತೇಳಿದೆ. ಇಷ್ಟೆಲ್ಲ ಆದಮೇಲೆ ನಾನು ನೀವೆಂದರೂ ATMನಲ್ಲಿ ದುಡ್ಡು ತಗೋಬತ್ತೀವಿ ಅಂದ್ಕೊಂಡಿದ್ದೀನಿ. ನಂದು ATM ಯಾವುದು ಅಂತ ನಾನು ಕುರಿ ಹಾಡಿದ್ದಿಲ್ಲ. ನನಗೇನೋ ತೊಂದರೆ ಆಯಿತು ಅಂತಂದ್ರೆ ಕೊಟ್ಟಿಗೆ ಹೋಗಿ ಅವನ ಕರೀತು ಅಂದರೆ 10,000-20,000 ಕೊಟ್ಬಿಟ್ಟು ಹೋಗ್ತೀನಿ. ನಾನು ಬ್ಯಾಂಕ್ ಕಂಡು ಹೋಗ್ಬೇಕಾಗಿಲ್ಲ. ಇಲ್ಲಿ ತನ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಾ. ನಾನು RT ಬಿಟ್ಟು ಯಾವ ಬ್ಯಾಂಕ್ನಲ್ಲಿ 10 ರೂಪಾಯಿ ಸಾಲ ತಗೊಂಡಿಲ್ಲ. ನಾನು ಇಷ್ಟೆಲ್ಲ ಮಾಡ್ಕೊಂಡು ಬಂದಿರೋ. ಜೊತೆಗೇನು ಅಂತಂದ್ರೆ
ನನ್ನ ಈ ಆದಾಯ ಏನಿದೆ, ನನ್ನ ಬಡ್ಜೆಟ್ ಏನಿದೆ, ನಾನು ಯಾವ ಥರ ಬದುಕಬೇಕು, ಇಷ್ಟಕ್ಕೆಲ್ಲ ಏನು ಅಂತಂದ್ರೆ ನಾವು ಯೋಜನಾಬದ್ಧವಾದಂಥ ಕೃಷಿನ ಮಾಡ್ಕೊಂಡು ಹೋಗ್ಬೇಕು. ಆಸೆ ಇದ್ದಷ್ಟು ಕಾಲು ಚಾಚ್ಕೋಬೇಕು. ನಾವು ಇದೇ ಅಂತಂದ್ಬಿಟ್ಟು ನಾವು ಮೇಲಕ್ಕೆ ಹೋಯ್ತು ಅಂದ್ರೆ ಆಗಲ್ಲ, ಎಲ್ಲನೂ ಕಳ್ಕೊಬೇಕಾಗತ್ತಾಗ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ನನಗೆ ನನ್ನ ಮನೇಲಿರೋರು ಸಾಕಾರ. ನಾವು ಅಣ್ಣ ತಮ್ಮದಿರು 5 ಜನ, ಆದ್ರೆ ಎಲ್ರಿಗೂ 4 ಮಕ್ಕಳು ಅಂದರೆ ಇವತ್ತು ಒಂದು 45 ಜನ ಇದ್ದೀವಿ ನಾವು. ಆದರೆ ಒಂದೇ ಮನೇಲಿ ಅಡುಗೆ, ಒಂದೇ ಮನೇಲಿ ಊಟ, ಒಂದೇ ಜಮೀನಲ್ಲಿ ಕೆಲಸ. ಇದು ನನ್ನ ದಿನನಿತ್ಯದ ಕಾಯಕ. ನಮ್ಮದೇನು ಅಂತಂದ್ರೆ ಕೇಶವಮೂರ್ತಿಯವರು ಅವತ್ತು ಅಷ್ಟು ನಮ್ಮನ್ನು ಇದು ಮಾಡಲಿಲ್ಲ ಅನ್ನೋದಾಯಿತು ಅಂದರೆ ಒಂದು ನನ್ನನ್ನು ಆಕಾಶವಾಣಿ ಕರೆಸಿ ನನ್ನ ಅರ್ಧ ಗಂಟೆ ಮಾತಾಡಿಸಿ ಆವಾಗ ಅದನ್ನು ಒಂದು ಬಿತ್ತರ ಮಾಡಿದ್ರು. ಅದು ಮಾಡಿದಾಗ ನಾನು ಮುಂಚಿತವಾಗಿ ಹೇಳಿದರು ಇಂಥ ಜನ ಆಗುತ್ತೆ ಅಂತ. ನಾವೆಲ್ಲ ಕೇಳಾದ್ಮೇಲೆ ಏನಾಗೋಯ್ತು, ಈ ಒಂದು ಫೋನ್ ರಿಸೀವ್ ಮಾಡ್ತು ಅಂದ್ರೆ ಆ ಫೋನ್ ಮುಗಿಯೋದ್ರಲ್ಲಿ ಒಂದು 100 ಕಾಲ್ ಬಂದಿರು. ನಾನು ಅವ್ರಿಗೆ ಉತ್ತರ ಕೊಡೋಕ್ಕಾಗ. ತಿರ್ಗಿ ಆಮೇಲಿಂದ ಅವತ್ತೆಷ್ಟು ನಾನು ಮಲಗಬೇಕಾದ್ರೆ 1.5 ಗಂಟೆ ಟೈಮ್ ಅವತ್ತು. 7 ಗಂಟೆಗೆ ಸ್ಟಾರ್ಟ್ ಆದ್ದು, 1.5 ಗಂಟೆಗೆ ಮಲಗಿದ್ದೀನಿ ನಾನು ಅವತ್ತು ಅವರೆಲ್ಲರಿಗೂ ಉತ್ತರ ಹೇಳಿ. ಆವಾಗೇನು ಅಂತಂದ್ರೆ 2014ರಲ್ಲಿ ಬದುಕು ಬೇಸಾಯ ಅನ್ನೋ ಕಾರ್ಯಕ್ರಮದಲ್ಲಿ ನನಗೆ ಪರಿಚಯ ಆದ್ದು. 2015 ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ರು. ಆಗ ಆದರೆ ನಾನು ಅರ್ಜಿ ಹಾಕೊಳ್ಳಿಲ್ಲ. ಹೋಗಿ ಹಂಗೂ ಕೇಶವಮೂರ್ತಿಯವರು ಹೇಳಿದ್ರು, ಇಷ್ಟೆಲ್ಲ ಇದೆಯಲ್ಲ ಕೃಷಿ ಪಂಡಿತ್ ಬರ್ತಾರೆ, ನಿಮ್ಗೊಂದು ಅರ್ಜಿ ಹಾಕಿ ಅಂತಂದರು. ಯಾವಾಗ 2014ರಲ್ಲಿ ನಾನು ಆಕಾಶವಾಣಿ ಕರೆದ್ರಲ್ಲ, ಆವಾಗಲೇ ನಾನು ಹೇಳಿದೆ, ಇಲ್ಲ ಸರ್ ನಾನು ಎಲ್ಗೂ ಅರ್ಜಿ ಹಾಕಲ್ಲ, ನಾನು ಬದುಕು ಕಟ್ಕೊಳಕ್ಕೆ ನಾನು ಮಾಡ್ಕೊತೇನೆ, ನಾನೇ ಅರ್ಜಿ ಹಾಕಕ್ಕೆ ಹೋಗಿ ಇದಕ್ಕೆ ಇದೇನು ಬೇಕಾಗಿಲ್ಲ ನನಗೆ ಅಂತಲೂ ಹೇಳಿದ್ವಿ. ಆಮೇಲೆ ದಸರಾಗೆ ಉದ್ಘಾಟನೆಗೆ ನನ್ನ ಯಾವಕ್ಕೆ ಆಯ್ಕೆ ಮಾಡ್ಕೊಂಡು 2015. 2016 ನನಗೆ ಗೊತ್ತಿಲ್ಲದಂಗೆ ಕನ್ನಡ ರಾಜ್ಯೋತ್ಸವಕ್ಕೆ ಆಯ್ಕೆ ಮಾಡಿದರು. ನಾನು ಹಾಸನಾಂಬ ದೇವಸ್ಥಾನದಿಂದ ಬರ್ತಾ ಇದ್ದೆ. 7 ಗಂಟೆ ರಾತ್ರಿ ಅಷ್ಟೊತ್ತಿನಲ್ಲಿ ನನಗೆ ಫೋನ್ ಮಾಡಿದ್ರು ಸಂಸ್ಕೃತಿ ಇಲಾಖೆಯವರು, ನಿಮ್ಮದು ಕನ್ನಡ ರಾಜ್ಯೋತ್ಸವಕ್ಕೆ ಆಯ್ಕೆ ಆಗಿದೆ, ನಾಳೆ ನೀವು ಬ್ಯಾಂಕೆಟ್ ಹಾಲಿಗೆ ಬರಬೇಕು 3 ಗಂಟೆ ಅಷ್ಟೊತ್ತಿಗೆ, ಮುಖ್ಯಮಂತ್ರಿಯವರ ಜೊತೆಲಿ ನಿಮ್ಗೆ ಇದಿದೆ ಅಲ್ಲಿ ಅಂತಂದು. ನನಗೆ ಆಶ್ಚರ್ಯ, ಇದೇನು ಕನ್ನಡ ರಾಜ್ಯೋತ್ಸವ ಏನು ಅಂದ್ರೂ ನನಗೆ ಗೊತ್ತಿಲ್ಲ, ನನಗೇನು ಗೊತ್ತೋದು, ನನ್ನ ಕೆಲಸ ನಂದು ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. 2017 ಕೃಷಿ ಪಂಡಿತ್ಗೆ ಆಯ್ಕೆ ಮಾಡಿದ್ರು. ಆಗಲೂ ನನಗೆ ಗೊತ್ತಿಲ್ಲ, ಮನೆಗೆ ಲೆಟರ್ ಬಂತು ಅಷ್ಟೇ. 2022 ಸಾಕಾರ ರತ್ನ ಪ್ರಶಸ್ತಿ ಕೊಟ್ಟರು. ಇವು 4 ರಾಜ್ಯ ಸರ್ಕಾರದ ಪ್ರಶಸ್ತಿಗಳು. ಇನ್ನು ಬೇರೆ ಬೇರೆ ಸಂಸ್ಥೆಗಳು ನಮ್ಮ VC ಫಾರ್ಮ್ನವರು ಆವಾಗ ಸರ್ ನನ್ನ 2016ರಲ್ಲಿ ಕರೆದು ನಮ್ಮ ಮನೆಗೆ ಅವರು ಬಂದಿರು ಎಲ್ಲರೂ. ಆವಾಗ ಅವರು ಜೇನುಗೂಡು ಪ್ರಶಸ್ತಿಯನ್ನು ಕೊಟ್ಟರು ಒಂದಲ್ಲಿ ನಮ್ಮ ಮನೆಗೆ. ಯಾಕಂದರೆ ನಿಮ್ಮ ಮನೆ ಆ ಮಟ್ಟಕ್ಕಿದೆ ಅಂತ ಅಂದ್ಬಿಟ್ಟು ಜೇನುಗೂಡು ಪ್ರಶಸ್ತಿ ಅನ್ನೋದು ಕೊಟ್ಟರು ಅಂತ. ಅದ್ರ ಜೊತೆಗೆ ನಮ್ಮ ಇಲ್ಲಿ ಬೆಂಗಳೂರು ಅಲ್ಲೊಂದು ಇದಿದೆ, ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಯಾವುದೋ ಒಂದು ಸಂಸ್ಥೆ ಅಂತ ಮಾಡಿದ್ರು ಅಲ್ಲಿ, ಅದು ಹಲಿಮಿನಿ ಅಂತಲೇ ಏನೋ ಒಂದು ಅದನ್ನು ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಅಲ್ಲಿಗೊಂದು ಸರಿ ಕರೆದು ಅಲ್ಲಿ ಸನ್ಮಾನ ಮಾಡಿ, ಅಲ್ಲಿ ಯಾವುದೋ ಒಂದು ರಮಣರಾಜು ಅಂತ ಯಾವುದೋ ಒಂದು ಇದೆಯಂತ ಅವರದ್ದು ಒಂದು ಅವಾರ್ಡ್ ಕೊಟ್ಟರು ನನಗೆ. ಈ ಥರವಾಗಿ ಈ ಅವಾರ್ಡ್ಗಳೆಲ್ಲ ಸಿಕ್ಕಬೇಕು ಅಂದರೆ ನಮ್ಮ ಜವಾಬ್ದಾರಿ ಬೇಕು, ನಮ್ಮ ದೃಢ ನಿರ್ಧಾರ ಬೇಕು. ಈಗ ಒಂದು ಬೋರ್ ಹೊಡಿಸ್ತೀವಿ, 1 ಇಂಚು 2 ಇಂಚು ನೀರು ಬರ್ತದೆ, 10 ಎಕರೆ ಕಬ್ಬು ಹಾಕ್ಬಿಡ್ತೀವಿ, ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ, ಲೋನ್ ತಗೋತೀವಿ, ಸಿಟಿಗಳು ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತೀವಿ, ಕೊನೆಗಾಲಕ್ಕೆ ಎಲ್ಲ ಚಟನೂ ಕಲ್ತ್ಕೊತೀವಿ, ಕೊನೆಗಾಲಕ್ಕೆ ಕಬ್ಬು ಕಟ್ ಮಾಡ್ತು ಅಂತಂದರೆ ಸಾಲಕ್ಕಾಗಲ್ಲ. ಅಲ್ಲಿ ಇನ್ನೇನು ಮಾಡೋದು? ಆಮೇಲಿಂದ ರೈತನಿಗೆ ಸ್ವಾಭಿಮಾನಿ, ಜೊತೆಗೆ ಏನು ಅಂತಾರೆ ಒಂದು ದಿನ ಔಷಧಿ ಕುಡ್ಕೊಳ್ಳೋದು, ಇಲ್ಲ ಕತ್ತಿಗೆ ಹಗ್ಗ ಹಾಕೊಳ್ಳೋದು, ಇದು ಮಾಡ್ಕೊತೀವಿ. ಇದು ಬೇಕಾ ನಮ್ಗೆ? 1 ಇಂಚು ನೀರಲ್ಲಿ 10 ಎಕರೆ ಕಬ್ಬು ಹಾಕೋಕ್ಕಾದ್ದು ನಾವು. ಅದಕ್ಕೆ ಯಾವಾಗಲೂ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು, ನಮ್ದು ಎಷ್ಟಾಯ್ತು ಅಷ್ಟು ಮಾಡೋದು. ಈಗ ನಾನು ಮಂಡಲ ಪಂಚಾಯತಿ ಪ್ರಧಾನನಾಗಿದೆ 1993-94ರಲ್ಲಿ. ಆವಾಗ ನಮ್ಮ ಮಾದಾಪುರ ಏರಿಯಾದಲ್ಲಿ ಒಂದು ಫಂಕ್ಷನ್ ಮಾಡಬೇಕು ರೇಷ್ಮೆ ಬಗ್ಗೆ ಅಂದ್ಕೊಂಡು ಆಗಿದ್ದಂಥ ಅಧಿಕಾರಿಗಳು ಆಗ ಬಂದರು. ಅಲ್ಲಿ ನನ್ನ ದೇಶದಲ್ಲಿ ಸಭೆನೂ ಮಾಡಿದ್ರು. ನಾನು ರೇಷ್ಮೆ ಹಾಕಿರಲಿಲ್ಲ 93ರಲ್ಲಿ. ನನ್ನ ದೇಶಕ್ಕೆ ಸಭೆ ಮಾಡಿದ್ಮೇಲೆ ಆಮೇಲೆ ನನಗೂ ಸ್ವಲ್ಪ ಪ್ರೇರೇಪಣೆ ಆಯಿತು, ನಾನು ಯಾಕೆ ಮಾಡಬಾರ್ದು ಇದನ್ನು, ಬೇರೆ ಬೇರೆ ಎಲ್ಲ ಬೆಳೆ ಬೆಳೀತಾ ಇದ್ದೆ, ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನಾನು ಆವತ್ತಿಂದ 1 ಎಕರೆ ಫಸ್ಟ್ ಹಾಕಿದ್ವಿ. ಆಮೇಲೆ 2 ಎಕರೆಗೆ ಹೋದ್ವಿ. ರೇಷ್ಮೆಲ್ಲೂ ಸಾಕಾಗಷ್ಟು ನಾವು ಪ್ರಗತಿನ ಹೊಂದಿದ್ವು. ಅಲ್ಲಿ ದೊಡ್ಡಗಡದಂತ ಒಬ್ರು ಇದ್ದರು ನಮ್ಮ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಅವ್ರ ಪೀರಿಯಡ್ನಲ್ಲಿ ಬಿತ್ತನೆ ಗೂಡ್ಗೆ ಅನ್ಕೊಂಡು ಮಾಡ್ತಾಯಿದ್ವು. ಅಲ್ಲಿ ನಾವು ಬಿತ್ತನೆ ಗೂಡು ಬೆಳಿಬೇಕಾದ್ರೆ ಈ ರೀಲರ್ಸ್ಗಳು ಮುಂಚಿತವಾಗಿ ಬಂದು ಅಡ್ವಾನ್ಸ್ ಕೊಟ್ಕೊಂಡು ಕೂತ್ಕೊಳ್ಳೋರು, ಇಲ್ಲ ನಮಗೆ ಬೇಕು ಈ ಗೂಡು, ನೀವು ಯಾರಿಗೂ ಕೊಡೋದು ಬೇಡ, ನಮಗೆ ಬೇಕು ಇದು, ನಾನು ಬೇಕಾದ್ರೆ ಇಷ್ಟು ದುಡ್ಡು ಕೊಡ್ತೀನಿ ಅನ್ಕೊಂಡು ಕೂತ್ಕೊತಿದ್ರು. ಯಾಕೆ ಉತ್ತಮವಾದಂಥ ಬೆಳೆ ಬರ್ತಿತ್ತು, ಉತ್ತಮವಾದಂಥ ಗೂಡು ಬೆಳೀತಾ ಇದ್ದು ಅವಾಗೆಲ್ಲ. ಇಷ್ಟೆಲ್ಲ ಬೆಳಿಬೇಕಾದ್ರೆ ಏನು ತಾಂತ್ರಿಕತೆ ಬೇಕು, ಸಲಹೆಗಳು ಬೇಕು, ಸಹಕಾರಗಳು ಬೇಕು. ಇಲಾಖೆಯವರು ಅದೇ ಥರ ಸಹಕಾರ ಕೊಡ್ತಾಯಿದ್ರು. ವಿಜ್ಞಾನಿಗಳು ಬಂದು ನಮ್ಮ ಜೊತೆಲಿ ಚರ್ಚೆ ಮಾಡಿ ಅದನ್ನು ಇಲ್ಲ ಇದೇ ಥರ ಮಾಡಬೇಕು ಅಂದ್ಕೊಂಡೆಲ್ಲ ನಮಗೆ ಸಲಹೆಗಳು ಕೊಡ್ತಾಯಿದ್ರು. ಆ ಮಟ್ಟದಲ್ಲಿ ಇವತ್ತು ನಾವೆಲ್ಲ ಇದನ್ನೆಲ್ಲ ಬಳಸ್ಕೊಳ್ಳೋದಾಯಿತು ಅಂತಂದ್ರೆ ನಮ್ಮ ಬದುಕು ಹಸನಾಗುತ್ತೆ.
ಕೇಂದ್ರ ರೇಷ್ಮೆ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾದ ಪಿ ಶಿವಕುಮಾರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ರೇಷ್ಮೆ ಬೆಳೆಗಾರರು ಹಾಗೂ ಇನ್ನಿತರ ಕೃಷಿಕರಿಗೆ ಆಕಾಶವಾಣಿಯ ಮೂಲಕ ಯಾವ ರೀತಿ ಪ್ರಯೋಜನವಾಗ್ತಾ ಇದೆ, ಹಾಗೆ ವೈಜ್ಞಾನಿಕ ಸಂಶೋಧನೆಗಳನ್ನು ರೈತರು ತಮ್ಮ ಜಮೀನಿನಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಎನ್ನುವುದರಲ್ಲಿ ಆಕಾಶವಾಣಿಯ ಮುಖ್ಯ ಪಾತ್ರ ಹೇಗೆ ಎನ್ನುವುದನ್ನು ತಿಳಿಸಿಕೊಟ್ರು. ಎಲ್ಲರಿಗೂ ನಮಸ್ಕಾರ. A very successful event, more than a year, and we have set a model in this radio promotion of our activities. Our country in last 75 years surplus in productivities, mainly in green revolutions or blue revolutions or white revolutions. The scientists played a major role, but who have transmitted all those R&D output to the farmers is basically the person behind the scene is basically radios. Now we are having YouTube channels, so many options. If you see what we were in 50s or 80s, where the radios played the major role, transmit all our research output into the farmers. So basically when we say that Nokia is connecting the people, the radio is basically connected all our R&D or scientists with the farmers. And that is the reason that today we are in surplus, we are 140 crore plus populations. Still we don't have any crisis for our productivity, and we are in a position to export to other countries. So this linkages with the support of the radio partners, the recent terminology. The radio partners has basically yielded the result. Mainly I am from the Indian Forest Service, and mainly the forest people know the value of radios. Because in the we used to work in the remote area, the only connectivity what we know, if you want to know about what is happening in the countries and the world, is basically our only medium is basically radios only. Mainly I was in the Assam cadre and served in Kaziranga National Park more than 6 years. We used to have more than 240 plus anti-poaching camps, where the staffs used to be around 5 to 6 people used to be posted in every camps. So there is no electricity, it's only the protected area. The only medium of communications, what is happening with other that state or other parts of the country or the world, is only the radio. And mainly the same things with the farmers also. They are working in the rural areas. Whatever the research output is coming, that the only conveying medium is radios only. So now we are having lot of options. So they played a major role in this promotion of all sectors, including the sericulture sectors. Now we are planning for a 2030 plan, and again for 2047 Viksit Bharat. So we want to double our productivity. So it means that our scientists is already doing the research. So without having a radio medium, it's very difficult to connect with the farmers. So this attempt or this template is basically a good template for our seri sector. And we are doing a sericulture project 26 states throughout the country. So this model should be replicated all over the country. And from the Central Silk Board side, we will take a lead, and our Akashvani teams also should guide other regional or state AIR channels to promote the similar activities. So in such way that we can think about how to move ahead, maybe 50% or even to double our productivities. So that's the things, and my request to all our scientist friends, be connected with our farmers. Without the farmers, you don't have any output for your research activities. Otherwise, this will be only the lab related report only. So they are basically the persons who is going to give a face to your activities. So this bonding should be a strong bonding with the support of the radio partner. Thank you all. ಮುಕ್ತ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ 5 ಜನ ರೈತರಿಗೆ ಬಹುಮಾನವನ್ನು ನೀಡಲಾಯಿತು. ಮುಕ್ತ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ 5 ರೈತರಿಗೆ ಬಹುಮಾನವನ್ನು ನೀಡಲಾಯಿತು. ಮೊದಲ ಬಹುಮಾನವನ್ನು ನಂಜನಗೂಡು ತಾಲೂಕು ಹನುಮನಪುರದ ನಟರಾಜು ಎಚ್ಎನ್ ಅವರು ಪಡೆದರೆ, ಮದ್ದೂರು ತಾಲೂಕು ಆಲೂರು ಗ್ರಾಮದ ಎಸಿ ದೇವರಾಜು ಅವರು ದ್ವಿತೀಯ ಬಹುಮಾನವನ್ನು ಪಡೆದರು. ತೃತೀಯ ಬಹುಮಾನವನ್ನು ಟಿ ನರಸೀಪುರ ತಾಲೂಕು ಸೋಸಲೆ ಗ್ರಾಮದ ಎಸ್ ಮಹದೇವ ಶೆಟ್ಟಿ ಅವರಿಗೆ ನೀಡಲಾಯಿತು. ಸಮಾಧಾನಕರ ಬಹುಮಾನವನ್ನು ಪಡೆದವರು ಕೆಆರ್ ಪೇಟೆ ತಾಲೂಕು ಮಡುವಿನಕೋಡಿ ಗ್ರಾಮದ ಎಂಸಿ ನಿಂಗರಾಜೇಗೌಡ ಹಾಗೂ ಮದ್ದೂರು ತಾಲೂಕು ತೊರೆಬೊಮ್ಮನಹಳ್ಳಿಯ ಎಚ್ಕೆ ಪುಟ್ಟಮ್ಮ. ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕುರಿತ ತಮ್ಮ ಅಭಿಪ್ರಾಯವನ್ನು ಕೃಷಿಕರು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ನನ್ನ ಹೆಸರು ರಮೇಶ್ ಪಿ ರಂಗಸಮುದ್ರ ಅಂತ. ಪುಟ್ಟಯ್ಯವರು ನಾವು ಒಂದೇ ವರ್ಷದಲ್ಲಿ ಕೃಷಿ ಪಂಡಿತ ಪ್ರಶಸ್ತಿಯನ್ನು ತಗೊಂಡವರು. ನಾವು ಸಮಗ್ರ ಕೃಷಿಕರೇ. ರೇಷ್ಮೆ ಒಂದನ್ನು ಬಿಟ್ಟು ಎಲ್ಲನೂ ಬೆಳೆದಿದ್ದೀನಿ. ಈ ರೇಷ್ಮೆ ಐಸಿರಿ ಕಾರ್ಯಕ್ರಮವನ್ನು ಸತತವಾಗಿ ಕೇಳ್ತಾ ಬಂದೆ.
ಈಗ ನಾನು 1.5 ಎಕರೆಗೆ ರೇಷ್ಮೆ ಹಾಕಬೇಕು ಅಂತ ಒಂದು ಎಲ್ಲ ಸೌಲಭ್ಯಗಳಿರುವಂಥ 1.5 ಎಕರೆನ ಭೋಗ್ಯಕ್ಕೆ ಮಾಡ್ಕೊತಾ ಇದ್ದೀನಿ. ಈ ರೇಷ್ಮೆ ಐಸಿರಿ ಕಾರ್ಯಕ್ರಮ ಬಹಳ ಅದ್ಭುತವಾದ, ಅಚ್ಚುಕಟ್ಟಾದ, ಅತೀ ಅವಶ್ಯಕವಾದ ಕಾರ್ಯಕ್ರಮ. ಎಷ್ಟು ಚೆನ್ನಾಗಿ ರೇಷ್ಮೆ ಐಸಿರಿಯನ್ನು ಕೇಳ್ತಾ ರೈತನಾಗಿ ನಿಂತ್ಕೋಬಾರ್ದು, ಒಂದು ಹೆಜ್ಜೆ ಮುಂದೆ ಹೋಗಿ ಉದ್ಯಮಿ ಆಗಬೇಕು ಅಂತ. ಆ ಥರ ರೈತನನ್ನು ಉದ್ಯಮಿಯನ್ನಾಗಿ ಮಾಡುವ ಒಂದು ಬೇಸಾಯ ಪದ್ಧತಿ ಅಂದರೆ ಅದು ರೇಷ್ಮೆ ಕೃಷಿ. ನಮಗೆ ವಿಜ್ಞಾನಿಗಳು ಎಂತೆಂಥ ಮಾಹಿತಿಗಳನ್ನು ಕೊಟ್ಟರು ಅಂದರೆ, ಗೂಡು ಮಾರೋದು ಬಹಳ ಕಷ್ಟದ ಕೆಲಸ. ಆ ಗೂಡನ್ನು ನಾವೇ ಬಿಚ್ಚಿ ರೀಲ್ ಮಾಡಿ ಏನೇನೆಲ್ಲ ಉದ್ಯಮಗಳನ್ನು ಮಾಡ್ಬೋದು, ಏನೇನೆಲ್ಲ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸ್ಕೋಬೋದು, ಒಬ್ಬ ರೈತನ ಮಗ ಒಬ್ಬ ಉದ್ಯಮಿಯಾಗಿ ನಿಂತ್ಕೋಬೋದು ಅನ್ನೋದನ್ನು 46 ಸರಣಿ ಕಾರ್ಯಕ್ರಮಗಳಲ್ಲಿ ಒಂದೊಂದು ಕೇಳ್ತಾ ಇದ್ರೆ ಸಮಯ ಹೋಗ್ತಾ ಇರೋದೇ ಗೊತ್ತಾಯ್ತಿರಲಿಲ್ಲ. ಅಷ್ಟು ಅದ್ಭುತವಾದ ಕಾರ್ಯಕ್ರಮಗಳು. ಆಮೇಲೆ ಪೀಳಿಗೆಯಿಂದ ಪೀಳಿಗೆಗೆ ಇವತ್ತು ಯುವ ರೈತರು ಬರ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತ ಹೊಸದಾಗಿ ಪ್ರತಿ ವರ್ಷ ಹೊಸ ಯುವಕರು ಬರೋದ್ರಿಂದ ಈ ರೇಷ್ಮೆ ಕಾರ್ಯಕ್ರಮ ನಿಲ್ಲಬಾರದು. ಇದು ಪ್ರತಿ ವರ್ಷ ಅವಶ್ಯಕತೆ. ಡಿಗ್ರಿ ಮುಗಿಸಿ ತಕ್ಷಣ ಬಂದು ಮಾಡಬೇಕು ಅಂತಂದಾಗ ತಿಂಗಳ ಸಂಬಳ ಥರನೇ ರೇಷ್ಮೆಯ ಬೇಸಾಯ ನಮ್ಮನ್ನು ಸಾಕ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ, ಅತ್ಯವಶ್ಯಕವಾದ ಕಾರ್ಯಕ್ರಮ. ಪ್ರತಿ ಯುವಕರು ಪ್ರತಿ ವರ್ಷ ಹೊಸದಾಗಿ ಕೃಷಿಗೆ ಅದರಲ್ಲೂ ರೇಷ್ಮೆ ಕೃಷಿಗೆ ಬರ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ನಿಲ್ಲಬಾರ್ದು. ಆ ವರ್ಷ ನಿಲ್ತಾ ಇದ್ದಂಗೆ ಏನೋ ಒಂದು ತಿಂಗಳ ಗ್ಯಾಪನ್ನು ಕೊಟ್ಟು ಪುನಃ ಅದನ್ನು ಸ್ಟಾರ್ಟ್ ಮಾಡಬೇಕು. ತುಂಬ ಡಿಮ್ಯಾಂಡ್ ಇರೋ ಕಾರ್ಯಕ್ರಮ, ತುಂಬ ಕೇಳುಗರು ಕೇಳ್ತಾ ಇರೋ ಕಾರ್ಯಕ್ರಮ. ಕಾಯ್ತಾ ಇದೀವಿ ಮಂಗಳವಾರ ಯಾವತ್ತು ಬರುತ್ತೆ ಅಂತ. ಯಾವ ವಿಜ್ಞಾನಿ ಬಂದು ಏನು ಬಗ್ಗೆ ಏನು ಹೇಳ್ಕೊಡ್ತಾರಂತ. ಪ್ರತಿ 10 ಹೆಜ್ಜೆ ನಡೆಸಿ ಕೈ ಬಿಡಲ್ಲ ಇವರು. 100 ಹೆಜ್ಜೆ ತನಕ ನಮ್ಮ ಹಿಂದೆ ನಿಲ್ತಾರೆ, ನಮ್ಮನ್ನು ಒಂದು ಉದ್ಯಮಿಯನ್ನಾಗಿ ಮಾಡ್ತಾರೆ. ಆಮೇಲೆ ಅದಕ್ಕೆ ಬೇಕಾದಂಥ ಎಲ್ಲ ಉಪಾಯಗಳನ್ನು, ತಾಂತ್ರಿಕತೆಗಳನ್ನು, ಆಮೇಲೆ ಎಲ್ಲ ಪರಿಹಾರಗಳನ್ನು, ಸಮಸ್ಯೆಗೆ ಅಲ್ಲಲ್ಲೇ ಪರಿಹಾರಗಳನ್ನು ಕೊಡ್ತಾ ನಮ್ಮ ಬೆನ್ನಿಂದೆ ನಮ್ಮನ್ನು ಉದ್ಯಮದ ಮೆಟ್ಟಿಲು ಹತ್ತೋದಕ್ಕೆ ಸಹಕಾರ ಕೊಡುವಂಥ ಇಲಾಖೆ. ಈ ಥರದ ಏನು ರೇಷ್ಮೆ ಕಾರ್ಯಕ್ರಮ ಅದು ಪ್ರತಿ ವರ್ಷವೂ ನಡೀಬೇಕು. ಕೃಷಿ ರಂಗ ಕಾರ್ಯಕ್ರಮ ಇರೋ ತನಕಲೂ ನಾನು ಕೂಡ ಮುಂದಿನ ವರ್ಷ ರೇಷ್ಮೆಯನ್ನು ಬೆಳೆದು ರೇಷ್ಮೆ ಕೃಷಿಕ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇದಕ್ಕೆ ಕಾರಣ ನಮ್ಮ ರೇಷ್ಮೆ ಐಸಿರಿ, ನಮ್ಮ ರೇಷ್ಮೆ ಇಲಾಖೆ. ಇಷ್ಟಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಟ್ಟಮ್ಮ ಶ್ರೀಕಂಠೇಗೌಡ ಅಂತ ಹೇಳಿ. ನಾನು ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕು ದೊರೆಬೊಮ್ಮನಹಳ್ಳಿ ಅನ್ನೋ ಒಂದು ಚಿಕ್ಕ ಗ್ರಾಮದಿಂದ ಬಂದಿದ್ದೇನೆ. ನಾನೊಬ್ಳು ಗ್ರಾಮೀಣ ಮಹಿಳೆ ಆಗಿ ನನ್ನ ಜೀವನವನ್ನು ನಾನು ಕಟ್ಕೊಂಡಿದ್ದು ರೇಷ್ಮೆ ಗೂಡಿನ ಅಂದರೆ ವೇಸ್ಟ್ ರೇಷ್ಮೆ ಗೂಡಿನಿಂದ ಕರಕುಶಲ ವಸ್ತುಗಳು, ಹಾರಗಳಾಗಿರ್ಬೋದು, ಅದರಲ್ಲಿ ಹೂವುಗಳಾಗಿರ್ಬೋದು, ಮತ್ತೆ ಬಾಗಿಲ ತೋರಣ, ಎಲ್ಲ ರೀತಿಯ ಎಲ್ಲ ವಿಧವಾದ ಒಂದು ಕರಕುಶಲ ವಸ್ತುಗಳನ್ನು ನಾನು ಮಾಡ್ತಾ ಇದ್ದೇನೆ. ಸರಸ್ ಮೇಳ ಅಂತ ಹೇಳಿ ಡೆಲ್ಲಿಯಲ್ಲಿ ನಡೆಯುತ್ತೆ. ಪ್ರಥಮ ಬಾರಿಗೆ ಆ ಸರಸ್ ಮೇಳದಲ್ಲಿ ಭಾಗವಹಿಸಿದಂತ ಒಂದು ಕೀರ್ತಿ ಕೂಡ ನಮ್ಮ ಒಂದು ಮಂಡ್ಯ ಜಿಲ್ಲೆಗೆ ಸಲ್ಲಿರುವಂಥದ್ದು. ನೋಡಿ, ರೈತರು ನಾವೆಷ್ಟು ಕಷ್ಟಪಟ್ಟು ಒಂದು ತಿಂಗಳು ಪೂರ್ತಿ ರೇಷ್ಮೆನ ಬೆಳಿತೀವಿ ಅಲ್ವಾ, ಆದ್ರೆ ಒಬ್ಬ ಕರಕುಶಲ ವ್ಯಕ್ತಿಗೆ ಅಷ್ಟೊಂದು ಟೈಮ್ ಬೇಕಾಗೋದಿಲ್ಲ. ನನಗೆ 90% ಸಬ್ಸಿಡಿ ಕೂಡ ಸಿಗ್ತಾ ಇದೆ. 1 kg ಗೂಡಿಗೆ ನಾನು 1250 ರೂಪಾಯಿ ಕೊಟ್ಟು ತಗೊಂಡ್ರೆ 90% ರೇಷ್ಮೆ ಇಲಾಖೆಯಿಂದ ನನಗೆ ಸಹಾಯಧನ ಕೂಡ ಸಿಗ್ತಾ ಇದೆ. ನಾನು ಒಂದು 2 ಅಥವಾ 3 ಗೂಡುಗಳನ್ನ ಬಳಸಿ ಒಂದು ಫ್ಲವರ್ ಅನ್ನ ಮಾಡ್ತೇನೆ. ಗುಲಾಬಿ ಹೂವು ಆಗಿರ್ಬೋದು ಅಥವಾ ಸೇವಂತಿ ಯಾವ ತರದಾದ್ರೂ ಆಗಿರ್ಬೋದು. ಆದ್ರೆ ನಾನು ಅದಕ್ಕೆ ಮಾಡುವಂತ ರೇಟ್ ಎಷ್ಟು ಗೊತ್ತಾ? 25 ರೂಪಾಯಿ. 1 kg ಗೂಡನ್ನ ನಾನು ತಗೊಂಡ್ರೆ ಅದ್ರಲ್ಲಿ ಎಷ್ಟು ಲಾಭ ಬರ್ತಾ ಇದೆ ಅಂತಂದ್ರೆ 1 kg ಗೂಡಿಗೆ ಮಿನಿಮಮ್ ಅಂದ್ರೆ 5 ರಿಂದ 10 ಸಾವಿರ ರೂಪಾಯಿಗಳನ್ನ ನಾನು ದುಡಿತಾ ಇದ್ದೀನಿ. ಗ್ರಾಮೀಣ ಹಳ್ಳಿಯ ಮಹಿಳೆ ಆಗಿ ಮನೇಲೆ ಕೂತ್ಕೊಂಡು ನಾನು ಇದನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ನಾನು ರೇಷ್ಮೆ ಕೃಷಿಗೆ ಅಥವಾ ರೇಷ್ಮೆ ಐಸಿರಿಗೆ ಒಂದು ರೈತರನ್ನ ಉರ್ತುಂಬಿಸ್ತಾ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನ ತುಂಬುತ್ತಾ ಇಡೀ ರಾಜ್ಯದ ಜನತೆಗೆ ಒಬ್ಬ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ರೈತನ ಬದುಕನ್ನ ಎಲ್ಲ ಇಡೀ ರಾಜ್ಯಾದ್ಯಂತ ಗುರುತಿಸುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಗರ್ವ ಪಡ್ತೇನೆ. ಧನ್ಯವಾದಗಳು. ರೇಷ್ಮೆ ಐಸಿರಿ ಬಾನುಲಿ ಸರಣಿಯನ್ನು ಕುರಿತ ವರದಿಯನ್ನು ಪವರ್ ಪಾಯಿಂಟ್ ಪ್ರದರ್ಶನದ ಮೂಲಕ ಮಂಡಿಸಿದವರು ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಾಯ್ಸಿ ರಾಣಿ. ರೇಷ್ಮೆ ಬೆಳೆಗಾರರು, ವಿಜ್ಞಾನಿಗಳು, ಬಾನುಲಿ ಕೇಳುಗರಿಂದ ಕೂಡಿದ್ದ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಡಾಕ್ಟರ್ ಎಲ್ ಕುಸುಮಾ ಅವರ ನಿರೂಪಣೆಯೊಂದಿಗೆ ಸುಸೂತ್ರವಾಗಿ ನಡೆದು ಡಾಕ್ಟರ್ ಮುತ್ತುಲಕ್ಷ್ಮಿ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು
ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆದ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿಸಿರಿ.